ಶಿಕ್ಷಕರು ಶಾಲಾ ನೆರೆಹೊರೆ ಸಾರ್ವಜನಿಕರೊಂದಿಗೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಳ್ಳಬೇಕು. ಬಿಇಒ ಬಸವರಾಜಪ್ಪ ಆರ್ ಕರೆ. ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸರ್ಕಾರಿ ಶಾಲೆಗಳು ಬೆಳೆಯಬೇಕು. ಪಾಲಕರು ಅವಿದ್ಯಾವಂತರಿರಬಹುದು, ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಗೂ ಅವರ ಮುಂದಿನ ಏಳಿಗೆಗಾಗಿ ಅಷ್ಟೇ ಅಲ್ಲದೆ ಅವಿದ್ಯಾವಂತರಿರಬಹುದು ಎಂದು ತಮ್ಮ ಮಕ್ಕಳನ್ನು ಆ ಮೂಲಕ ತಮ್ಮ ಕುಟುಂಬವನ್ನು ಭವಿಷ್ಯವನ್ನು ಕೂಡ ರೂಪಿಸಿಕೊಳ್ಳತಕ್ಕಂತಹ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಎಂದು ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಜಾತಗಾರ್ ಗಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಂತಹ ವಾರ್ಷಿಕ ಸ್ನೇಹ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣವನ್ನು ನೀಡುತ್ತಾರೆ. ಮನೆಯಲ್ಲೂ ಪಾಲಕರು ಅವರ ಮೇಲೆ ಲಕ್ಷ್ಯ ಇಡುವಂತಹ ಕೆಲಸ ಮಾಡಬೇಕು. ಬಡತನ, ಕಷ್ಟ, ಕಾರ್ಪಣ್ಯಗಳಿಂದ ಮುಕ್ತಿ ಹೊಂದಲು ಇರುವ ಏಕೈಕ ಅಸ್ತ್ರ ನಮ್ಮ ಮಕ್ಕಳ ಕೈಯಲ್ಲಿ ಏನೇನೋ ಕೊಡುವ ಬದಲು ಪೆನ್ನು ಪುಸ್ತಕ ಕೊಡಬೇಕು. ಲೇಖನ ಪುಸ್ತಕ ಬಹಳ ಹರಿತವಾದ ಆಯುಧಗಳಾಗಿವೆ ಎಂದು ಕರೆಯನ್ನು ನೀಡಿದ್ದಾರೆ. ಈ ವರ್ಷ ಸರ್ಕಾರ ಪುಸ್ತಕ ನೀಡಿ ಮೊಬೈಲ್ ರೀಟೇಕ್ ಲೇಖನ ಹಾಗೂ ಪುಸ್ತಕ ಬಹಳ ಹರಿತವಾದ ಆಯುಧಗಳಾಗಿವೆ ಎಂದರು. ಈ ವರ್ಷ ಸರ್ಕಾರ ಪುಸ್ತಕ ಹಿಡಿ ಮೊಬೈಲ್ ಬಿಡಿ ಎಂಬ ಅಭಿಯಾನ ಹಮ್ಮಿಕೊಂಡಿದ್ದು, ಹೆಚ್ಚಿನ ಮೊಬೈಲ್ ಬಳಕೆ ನಮ್ಮನ್ನು ಹಾಳು ಮಾಡುವುದಲ್ಲದೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪಾಲಕರು ಮಕ್ಕಳ ಕೈಯಲ್ಲಿ ಹೆಚ್ಚು ಮೊಬೈಲ್ ನೀಡದಂತೆ ಕರೆಯನ್ನು ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳಿಗೂ ಹಳದಿ ಕೆಂಪು ಶಾಲು ಹಾಕಿದ್ದು ಕನ್ನಡಾಂಬೆಯ ಕಾರ್ಯಕ್ರಮದಂತೆ ಭಾಸವಾಗುತ್ತಿತ್ತು. ಇನ್ನು ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಪಟ್ಟಣದ ಸಿಆರ್ಪಿ ಮುಜಕೀರ್ ಬಾಗೆ, ಗ್ರಾಮೀಣ ಸಿಆರ್ಪಿ ಶಹಾನ್ ನವಾಜ್ ಪಟೇಲ್, ಮುಖ್ಯೋಪಾಧ್ಯಾಯ ರೇಷ್ಮಾ ಪಟೇಲ್, ಎಸ್ಡಿಎಂಸಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಜಾತಗಾರ್, ಮೋಹಸಿನ್ ರೋಹಿಲೆ ರೀಟೇಕ್ ಎಸ್ಡಿಎಂಸಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಜಾತಗಾರ್, ಮೋಹಸಿನ್ ರೋಹಿಲೆ, ಡಾಕ್ಟರ್ ಬಾಬಾಜಾನ್ ಚಮನ್ ಶೇಖ್ ಮತ್ತು ಮಕ್ಸೂದ್ ಕುದಾವಂತ್, ಬೀರಪ್ಪ ಮುತ್ತೂರ್, ನಾಗಪ್ಪ ಬಿರಡಿ, ಎಸ್ಜಿ ಕೊಂಬಾರೆ ಮತ್ತು ಎನ್ವಿ ಮಠದಕರ್ ಸೇರಿದಂತೆ ಅಬೂಬಕರ್ ಪಟೇಲ್, ಶಂಕರ್ ದಳವಾಯಿ, ಮೊಹಮ್ಮದ್ ಅಲಿ ಪಟೇಲ್, ಮರಗೂಬ್ ಜಲಾಲ್ ಖಾನ್, ಶಿಕ್ಷಕರು ಹಾಗೂ ಪಾಲಕರು, ಗಣ್ಯರು ಇದೇ ವೇಳೆ ಭಾಗಿಯಾಗಿದ್ದು, ಕಾರ್ಯಕ್ರಮದ ನಿರೂಪಣೆಯನ್ನು ಉಸ್ಮಾನ್ ಶಾ ಮಕಾಂದರ್ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸುಮಾಳಿ, ರಾಯಭಾಗ. ಇದರಿಂದ ಬಹಳ ಸಣ್ಣ ವಯಸ್ಸಿನಲ್ಲಿ ರೋಗ ರುಜಿನಗಳು ತೊಂದರೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ನೀವೆಲ್ಲವೂ ಕೂಡ ಈ ಭಾಗದಲ್ಲಿ ಜಾತ್ಗಾರ್ಗಲ್ಲಿ ನೋಡು ಆ ಮಕ್ಕಳು ಪ್ರೈಸನ್ನು ತೆಗೆದುಕೊಂಡ್ರು. ಅವೆಲ್ಲವೂ ಕೂಡ the best girl of the year 2025 and 26 रुखिया जातकर. जोरदार तालियां इन दोनों बच्चों के लिए. बेस्ट बॉय ऑफ द ईयर एंड बेस्ट गर्ल ऑफ द ಒಡನಾಟ ಬಹಳ ಇಂಪಾರ್ಟೆಂಟ್. ನಾವು ಹೇಗಿರ್ತೀವೋ ಹಾಗೆ ನಮ್ಮ ನೆರೆಹೊರೆಯವರು, ನಮ್ಮ ಸಮಾಜ ಆಗಿದೆ. ಇದು ಬಹಳ ಮುಖ್ಯ. ನಮಗೆ ನೆರೆಹೊರೆಯೊಂದಿಗೆ, ಸಾರ್ವಜನಿಕರೊಂದಿಗೆ ಶಿಕ್ಷಕರಾದಂಥವರು ಬಹಳ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಳ್ಬೇಕು. ಇದು ಶಾಲೆಯ ಡೆವಲಪ್ಮೆಂಟ್ಗೆ ಅನುಕೂಲ ಆಗ್ತದೆ. ಅದರಲ್ಲೂ ನಮ್ಮ ಅಂಬೇಡ್ಕರ್ ಪಾಟೀಲ್ ನಮ್ಮ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿತ್ತು. ಆಹಾರ ಕೊಟ್ಟರೆ ಅದು ಹೋಗಿಬಿಡ್ತೈತೆ. ಒಂದು ಕನ್ನಡದ ಪ್ರೀತಿ ಅದ ಒಂದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳು ಬೆಳಿಬೇಕು. ಏನು ಪೋಷಕರು ಅವಿದ್ಯಾವಂತರು ಇರ್ಬೋದು, ತಮ್ಮ ಮಕ್ಕಳ ಮುಖಾಂತರವಾಗಿ ತಮ್ಮ ಕುಟುಂಬವನ್ನು, ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಶಾಲಾ ಹಂತದಲ್ಲಿ ನಾವು ಶಿಕ್ಷಕರು ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗೆ ಪೋಷಕರು ಮನೆಯಲ್ಲಿ ಕೂಡ ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕೇರನ್ನು ಮಾಡಬೇಕು. ಅದು ಮೋಸ್ಟ್ ರಿಮೋಟ್ ಏರಿಯಾ ಇದೆ. ನಾನು ಕಂಡಂಗೆ ಜಾತ್ಗಾರ್ಗಲ್ಲಿ ಇದು ಸ್ವಲ್ಪ ಭಾಳ ಹಿಂದುಳಿದಂಥ ಪ್ರದೇಶ ಆಗಿತ್ತು ಹಿಂದೆ ಅಂತೇಳಿ. ಈಗ ಸುಧಾರಣೆ ಕಂಡು ಬರ್ತಾ ಇದೆ. ಸುಧಾರಣೆ ಯಾವುದರಲ್ಲಿ ಕಂಡು ಬರ್ತಾ ಇದೆ? ನಾವು ಆರ್ಥಿಕವಾಗಿ ಸುಧಾರಣೆ ಆಗಿರ್ಬೋದು, ಸಾಮಾಜಿಕವಾಗಿ ಸುಧಾರಣೆ ಆಗಿರ್ಬೋದು. ಹಿಂದೆಲ್ಲ ಕಡು ಬಡತನ ಎಲ್ಲರಿಗೂ ಕೂಡ ಇತ್ತು. ಬಡತನ ಅದರಿಂದಲೇ ಹುಟ್ಟಿ ಬೆಳೆದಂಥವ್ರು ನಾವೆಲ್ಲರೂ ಕೂಡ. ಅದು ಇಲ್ಲೇ ತನಕ ಬಡತನ ಇರಬೇಕು, ಇಲ್ಲೇ ತನಕ ಕಷ್ಟ ಇರಬೇಕು. ಒಂದಲ್ಲ ಒಂದು ದಿನ ಅದು ಮುಕ್ತಿಯನ್ನು ಹೊಂದಲೇಬೇಕು. ಆ ಬಡತನ, ಕಷ್ಟ, ಕಾರ್ಪಣ್ಯಗಳು ಮುಕ್ತಿ ಹೊಂದಲಿಕ್ಕೆ ಅಂದರೆ ಒಂದೇ ಇರ್ತಕ್ಕಂಥದ್ದು ಅಸ್ತ್ರ. ನಮ್ಮ ಮಕ್ಕಳ ಕಡೆಗೆ ನಾವು
ಪೆನ್ನನ್ನು ಕೊಡಬೇಕು ಮತ್ತು ಪುಸ್ತಕವನ್ನು ಕೊಡಬೇಕು. ಲೇಖನಿ ಮತ್ತು ಪುಸ್ತಕ ಬಹಳ ಹರಿತವಾದಂಥ ಆಯುಧಗಳಿವು. ಇವುಗಳನ್ನು ಕೊಡೋದಕ್ಕೂ ನಮ್ಮ ಮಕ್ಕಳ ಕಡೆಗೆ ನಾವು ಪೆನ್ನನ್ನು ಕೊಡಬೇಕು, ಬುಕ್ಕನ್ನು ಕೊಡಬೇಕು. ಅದರ ಮುಖಾಂತರವಾಗಿ ನಾವು ಕ್ರಾಂತಿಯನ್ನು ಮಾಡಬೇಕು ಹೊರತು ಬೇರೆ ಯಾವುದೇ ಆಯುಧಗಳು ಇದಕ್ಕೆ ಸರಿಸಮವಾಗಿ ಇಲ್ಲ. ಹಾಗಾಗಿ ಅವೆಲ್ಲ ಪೋಷಕರು ಖಂಡಿತವಾಗಿಯೂ ಒಂದು ಮಕ್ಕಳ ಒಳ್ಳೆಯ ಕನಸನ್ನು ಕಾಣ್ರಿ. ನೀವು ಒಳ್ಳೆಯ ಕನಸು ಕಾಣಬೇಕು. ಇಲ್ಲ ಕೇವಲ ನಾನು